ಆರೋಗ್ಯಕ್ಕೆ ತರಕಾರಿ ತಿನ್ನೋದು ಉತ್ತಮ ಅಂತಾರೆ. ಆದ್ರೆ ಅದೇ ತರಕಾರಿಯೇ ರೋಗಕಾರಕ ಆದ್ರೆ ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ. ವೈದ್ಯರು ಕೂಡ ಸಲಹೆಯನ್ನ ಕೊಡ್ತಾರೆ, ಉತ್ತಮ ಅಂತಾರೆ. ಆದ್ರೆ ತರಕಾರಿಯಿಂದನೇ ರೋಗಕಾರಕ ಅನ್ನೋದಾದ್ರೆ ಆದ್ರೇನು ನೀವು ತಿನ್ನೋ ತರಕಾರಿಯಲ್ಲೂ ಕೂಡ ವಿಷ ಇದೆ. ಬೆಂಗಳೂರಿಗೆ ಪೂರೈಕೆಯಾಗೋ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆಯಾಗಿದೆ. ತರಕಾರಿ ತಿನ್ನೋದಕ್ಕೂ ಹಿಂದೇಟು ಹಾಕ್ತಿರುವಂತಹ ಬೆಂಗಳೂರು ಮಂದಿ. ತರಕಾರಿ ಕೊಳ್ಳೋದು ಇಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಎಲ್ಲಾ ತರಕಾರಿ ಕೆಟ್ಟದಲ್ಲ, ಕೆಲವು ಮಾತ್ರ ಇರಬಹುದು. ನಾವು ವ್ಯಾಪಾರ ಮಾಡ್ತೇವೆ ಅಷ್ಟೇ, ಇಂಥ ಕೆಲಸ ಮಾಡೋದಿಲ್ಲ ಹೀಗಂತ ವ್ಯಾಪಾರಿಗಳಿಂದ ಸ್ಪಷ್ಟನೆ. ಅಳಲು ಆಕ್ರೋಶ ನಡೀತಿದೆ. ವ್ಯಾಪಾರಿಗಳಿಗೇನು ಗೊತ್ತು, ತರಕಾರಿಗಳೇ ಸರಿ ಇಲ್ಲ ಅಂದ್ರೆ ಏನು ತಿನ್ನೋದು ಅಂತ ಈ ಕಡೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ತರಕಾರಿ ಆರೋಗ್ಯಕ್ಕೆ ಅಪಾಯನ? ಹಾಗಾದ್ರೆ ರೋಗಕಾರಕ ಆಗೋಗಿದೆ ತರಕಾರಿಯಲ್ಲಿ ವಿಷದ ಅಂಶ ಪತ್ತೆಯಾಗಿರುವಂಥದ್ದು. ನಾವು ತಿನ್ನೋ ಪ್ರತಿ ತರಕಾರಿಯಲ್ಲೂ ವಿಷಾನೇ ಇದ್ದರೆ ಹೆಂಗೆ ಅಂತ ಜನ ಈ ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ತರಕಾರಿಗಳನ್ನೇ ಕೊಂಡುಕೊಳ್ಳದೆ ಈ ಕಡೆ ವ್ಯಾಪಾರಿಗಳು ಒದ್ದಾಡ್ತಿದ್ದಾರೆ. ನಾವು ಮಾರೋರಷ್ಟೇ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಅಂತಾರೆ ವ್ಯಾಪಾರಿಗಳು. ಆದ್ರೆ ಜನ ಮಾತ್ರ ತರಕಾರಿಯಲ್ಲೂ ವಿಷ ಆದ್ರೆ ತಿನ್ನೋದು ಹೆಂಗೆ ಅಂತ ಜನ ಹಿಂದೇಟು ಹಾಕ್ತಿದ್ದಾರೆ. ಎಲ್ಲೇ ಒಂದ್ ಕಡೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ, ತರಕಾರಿನೇ ಎನರ್ಜಿ ಚೆನ್ನಾಗಿರುತ್ತೆ ಮೈ. ಸುಮ್ಗೇನೆ ಅದು ರೈತರ ಪಾಪ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅದೆಲ್ಲ ಏನಿಲ್ಲಪ್ಪ, ಎಲ್ಲ ತಗೊಂಡೋಗ್ತಾರೆ, ಕಸ್ಟಮರ್ ಬರ್ತಾರೆ, ದಿನ ತಗೊಂಡೋಗ್ತಾರೆ. ಒಬ್ಬರು ಒಂದು ಕಂಪ್ಲೇಂಟ್ ಹೇಳಿಲ್ಲ ನಮಗೆ. ಬರ್ತಾರೆ, ಚೆನ್ನಾಗೇ ಬರ್ತಾ ಇದ್ದಾರೆ, ಕಸ್ಟಮರ್ ಜಾಸ್ತಿ ಬರ್ತಾ ಇದ್ದಾರೆ, ತಗೊಂಡೋಗ್ತಾರೆ. ಏನು ಕಂಪ್ಲೇಂಟ್ ಬಂದಿಲ್ಲ ಇನ್ನು. ಸುಮ್ಮನೆ ಏನೋ ಒಂದು ಮಾತು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಅದೇನೇ ಹೇಳಿದ್ನಲ್ಲ, ಬೆಳೆಯೋ ಜಾಗದಲ್ಲೇ ಕಂಟ್ರೋಲ್ ಮಾಡಬೇಕು ಸರ್ಕಾರ. ಅಲ್ಲಿ ಅವ್ರಿಗೆಲ್ಲ ಆಸ್ಪದ ಕೊಟ್ಬಿಟ್ಟು ಇಲ್ಲಿ ಬಂದಮೇಲೆ ತಿನ್ನಬೇಡಿ ಅಂದರೆ ಯಾರು ಬಿಡ್ತಾರೆ? ಮಾರ್ಕೆಟಿಗೆ ಬಂದಮೇಲೆ ನಾವು ತೊಗೊಳ್ತೀವಿ, ತಿಂತೀವಿ. ಏನು ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿ ತೊಳೆದು ಮಾಡಿ ತಿನ್ಬೇಕಷ್ಟೇ, ಇನ್ನೇನಿಲ್ಲ. ನಾವು ತೊಗೊಂಡೋಗ್ತೀವಿ, ಮಾಡ್ಕೊತೀವಿ. ಅದೆಲ್ಲ ತೊಳಿಬೇಕು, ಅದೆಲ್ಲ ಹೇಳ್ತಾರಲ್ಲ. ತಿರ್ಗಾ ಟೊಮೆಟೊಗೆ ಅದು ಒಂಥರ ಇದ್ದಿದ್ರೆ ಅದು ಎಲ್ಲ ಟೊಮೆಟೊ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ. ಗುಳ್ಳೆ ಥರ ಬಂದಿರ್ತದಲ್ಲ, ಅದೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರೆ. ಅದೇ ಮಾಡ್ತೀವಿ ನಾವು, ಅದೇ ಹಾಕೋದೇ ಇಲ್ಲ ನಾವು. ಹಂಗೆ ಹೇಳಿದ್ಕೆ ನಮಗೆ ವ್ಯಾಪಾರ ಇಲ್ಲ. ನಾವೇನು ತರಕಾರಿ ಎಲ್ಲ ಹಂಗೇನು ಮಿಕ್ಸ್ ಮಾಡೋಕ್ಕಾಗಲ್ಲ. ಇದೇನು ಮಾತ್ರನ ಔಷಧಿಯ ಸಿರಪ್ ಏನು ಮಾಡೋಕ್ಕೆ? ತರಕಾರಿ ಅಲ್ವಾ, ಅದರಿಂದ ನಮಗೆ ವ್ಯಾಪಾರ ಏನೂ ಇಲ್ಲ ಮೇಡಮ್. ಒಂದು ತಿಂಗಳಿಂದ ತಗೊಂಬಂದು ಮಾರೋದು. ಕಮ್ಮಿ ಕೊಟ್ರು ಎಲ್ಲ ಇನ್ನೂ ಕಮ್ಮಿ ಅಂತಾರೆ. ಇವಾಗ ರೇಟೆಲ್ಲ ಕಮ್ಮಿನೇ ಇದೆ, ಹಂಗೂ ಜನ ಬರ್ತಾ ಇಲ್ಲ. ಎಲ್ಲ ಫುಲ್ಲ ಖಾಲಿಯೇ ಇದೆ. ವ್ಯಾಪಾರ ಎಲ್ಲ ಏನು ಮಾಡ್ತೀಯಾ? ಫುಲ್ಲ ಲಾಸ್ ಆಯ್ತದೆ ನಮಗೆ. ನಾವು ಮಾರಾಟ ಮಾಡ್ತಾ ಇದ್ದೀವಿ, ತುಂಬ ಲಾಸ್ ಆಗಿಬಿಡ್ತೈತೆ. ತಗೊಂಡು ಬಂದು ತರಕಾರಿ ಎಲ್ಲ ನಮಗೆ ಗೊತ್ತಾಗಿಲ್ಲ. ಈಗ ಗೊತ್ತಾಯಿತು, ನೋಡಿದ್ರೆ ತಂದಿದ್ದೀವಿ, ಏನು ವ್ಯಾಪಾರನೇ ಇಲ್ಲ. 20-40 ಸಾವಿರ 50 ಸಾವಿರ ರೂಪಾಯಿ, ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದವರು ಬರೀ 3 ಸಾವಿರ 4 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀವಿ. ತುಂಬ ಲಾಸು. ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಜೀವನ ಮಾಡೋಕ್ಕಾಗ್ತಾಯಿಲ್ಲ.